ಅಪ್ಪನಿದ್ದಾಗಲೇ ಜೀವನದಲ್ಲಿ ಬೀಳುವುದನ್ನ ಸೋಲುವುದನ್ನ ಕಲಿಯಿರಿ. ಏಕೆಂದರೆ ಬಿದ್ದಾಗ ಅವನು ಮೇಲೆತ್ತುತ್ತಾನೆ, ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಮಿಕ್ಕವರು ನೀನು ಬೀಳುವುದನ್ನೇ ಕಾಯುತ್ತಾ ಇರುತ್ತಾರೆ. ನಿನ್ನ ಸೋಲನ್ನೇ ಶುಭ ಕಾರ್ಯವನ್ನಾಗಿ ಆಚರಿಸುತ್ತಾ ಇರುತ್ತಾರೆ. ನೆನಪಿರಲಿ ಕರ್ಮದ ಮಹತ್ವ. ಗೀತೆಯಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿಯ ಕರ್ತವ್ಯವನ್ನು ನಿರ್ವಹಿಸುವುದು ಮುಖ್ಯ, ಕಾರ್ಯದಿಂದ ಫಲವನ್ನು ಪಡೆಯುವುದಲ್ಲ. ಆದರೆ ಕರ್ಮದಲ್ಲಿ ನಿಸ್ವಾರ್ಥಿಯಾಗಿ ಮುಳುಗಿದಾಗ ಮಾತ್ರ ಜೀವನದ ಮಾರ್ಗ ಸ್ಪಷ್ಟವಾಗುತ್ತದೆ. ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ಜಗತ್ತಿಗೆ ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನೇ ಪಡೆದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಅಂತ್ಯಕಾಲದಲ್ಲಿ ಶರೀರವನ್ನ ಬಿಡುವಾಗ ಯಾವ ವಸ್ತುವನ್ನ ಕುರಿತು ಚಿಂತಿಸುತ್ತಾನೆಯೋ ಆ ಚಿಂತನಾ ಬಲದಿಂದ ಅದೇ ಗತಿಯನ್ನ ಪಡೆಯುತ್ತಾನೆ. ಶರೀರದಲ್ಲಿ ಇರುವಷ್ಟು ಕಾಲ ಕರ್ಮಗಳನ್ನು ಕೆಲಸಗಳನ್ನು ಮಾಡುವುದು ಅನಿವಾರ್ಯ. ಅದರಿಂದ ಕರ್ಮ ನಡೆಸದೆ ಇರುವುದು ತ್ಯಾಗವಲ್ಲ. ಕರ್ಮದ ಫಲವನ್ನು ಬಯಸದೆ ಕರ್ಮಗಳನ್ನು ನಡೆಸುವವರೇ ನಿಜವಾದ ತ್ಯಾಗಿಗಳು. ಯಾರು ಎಲ್ಲ ವಿಷಯಗಳಲ್ಲೂ ಅನಾಸಕ್ತರಲ್ಲ. ಶುಭವನ್ನ ಪಡೆದಾಗ ಸಂತೋಷಿಸುವುದೋ ಮತ್ತು ಅಶುಭ ಉಂಟಾದಾಗ ದ್ವೇಷಿಸುವುದೋ ಅವರ ಬುದ್ಧಿಯು ಸ್ಥಿರವಾಗಿರುತ್ತದೆ. ಶುಭ ಮತ್ತು ಅಶುಭಗಳನ್ನು ಸಮನಾಗಿ ಸ್ವೀಕರಿಸುವವರು ಯಶಸ್ವಿ ಜೀವನವನ್ನು ನಡೆಸುತ್ತಾರೆ. ಹುಡುಕುತ್ತಾ ಹೋದೆ ಧರ್ಮರಾಯನಿಗೆ, ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಾಯಕರು ಹೇಗೆ ನಡೆದುಕೊಳ್ಳುತ್ತಾನೋ ಜನಸಾಮಾನ್ಯರು ಅದನ್ನೇ ಅನುಸರಿಸುತ್ತಾರೆ. ಅದರಿಂದ ಮುಂದಾಳತ್ವ ವಹಿಸಿದವರು ಸಾಧ್ಯವಾದಷ್ಟು ಶ್ರೇಷ್ಠವಾಗಿರುವಂತಹ ಕೆಲಸಗಳನ್ನೇ ಮಾಡಬೇಕಾಗುತ್ತದೆ. ಯಾವುದಕ್ಕೂ ಒಂದು ಕಾರಣ ಮತ್ತು ಕೊನೆ ಅನ್ನುವುದು ಇರುತ್ತದೆ. ಇಂದು ನಿನ್ನ ಜೀವನದಲ್ಲಿ ಕಡು ಕಷ್ಟದ ಕಾಲ ನಡೆಯುತ್ತಿದ್ದರೆ ನಡೆಯಲಿ ಬಿಡಿ. ಜೀವನ ದೊಡ್ಡದು, ಅದಕ್ಕಿಂತ ನೀನು ದೊಡ್ಡವನು. ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ. ಮತ್ತೆ ಹೇಳುತ್ತೇನೆ, ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾಗಿರುವಂತಹ ವಸ್ತು ಮತ್ತೊಂದಿಲ್ಲ. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಾ ನಿನ್ನ ನಂಬುತ್ತೇನೆ, ನೀ ನಂಬು. ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬಂದು ಹೆದರಿಸುವಂತೆ ಕಷ್ಟಗಳು ನಿನ್ನ ಜೀವನದಲ್ಲಿ ಬರುತ್ತವೆ. ಸಾಕಷ್ಟು ಜೀವನ ಸಾಕಪ್ಪ ಜೀವನ ಎನಿಸುವಷ್ಟು ನೋವು ಕೊಡುತ್ತದೆ. ಬ್ಯಾಡ್ ಟೈಮ್ ಬರುತ್ತದೆ. ಆದರೆ ಒಂದು ನೆನಪಿರಲಿ, ಬೇಸಿಗೆ ಮುಗಿದು ಬರುವಾಗ ಮುಂಗಾರಿನಂತೆ, ಆಷಾಢ ಮುಗಿದು ಬರುವಾಗ ಶ್ರಾವಣದಂತೆ ನಿನಗೂ ಒಳ್ಳೆಯ ಟೈಮ್ ಬಂದೇ ಬರುತ್ತದೆ. ಎಲ್ಲದಕ್ಕೂ ಕೂಡ ತಾಳ್ಮೆ ಎನ್ನುವುದು ಇರಲಿ. ಪಾಪಿಗಳೇ ಎಚ್ಚರ, ಒಳ್ಳೆಯವರು ನಿಮ್ಮಿಂದ ಮೋಸ ಹೋಗಿ ಕಣ್ಣೀರು ಹಾಕುತ್ತಾರೆ, ಮೌನವಾಗಿ ಕುಳಿತಿರುತ್ತಾರೆ. ಅವರಿಂದ ನನಗೆ ಏನು ಮಾಡಲು ಸಾಧ್ಯವಿಲ್ಲವೆಂದುಕೊಂಡರೆ ನೀನೇ ದೊಡ್ಡ ಮೂರ್ಖ. ಅವರ ಕಣ್ಣೀರು ಒಂದು ಘೋರ ಶಾಪವಿದ್ದಂತೆ, ಹಾಗೂ ಅವರ ಮೌನದ ಹಿಂದೆ ಒಂದು ದೊಡ್ಡ ವಿನಾಶವೇ ಅಡಗಿರುತ್ತದೆ. ಹಾಗೂ ನಿನ್ನ ಅಂತ್ಯ ಮಾಡಲು ಅದು ಪ್ರತಿ ಕ್ಷಣವೂ ಕೂಡ ಕಾದು ಕುಳಿತಿರುತ್ತದೆ. ಆ ನಿನ್ನ ಅಂತ್ಯವೇ ನಾನು, ಶ್ರೀಕೃಷ್ಣ, ಮತ್ತು ಅದೇ ನ್ಯಾಯ. ಅದನ್ನು ಎಂದಿಗೂ ಕೂಡ ಮರೆಯಬೇಡ. ಎಲ್ಲರಿಗೂ ಕರ್ಮಗಳ ಭಯ ಇದ್ದೇ ಇರುತ್ತದೆ. ಇಲ್ಲದಿದ್ದರೆ ಗಂಗೆಯಲ್ಲಿ ಅಂತಹ ಜನಸಮೂಹ ಏಕೆ ಇರುತ್ತದೆ? ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವನು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಬದುಕು ನಮ್ಮದಾದರೂ ಅಂತಿಮ ತೀರ್ಪು ಆ ಭಗವಂತನದ್ದೇ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ಪರಿಸ್ಥಿತಿ ನಿಮ್ಮಿಂದ ಏನನ್ನಾದರೂ ಕಸಿದುಕೊಂಡರೆ ಚಿಂತೆ ಮಾಡದಿರಿ. ಭಗವಂತ ಮೊದಲನೆಯದಕ್ಕಿಂತ ಉತ್ತಮವಾದದ್ದನ್ನು ನಿಮಗೆ ನೀಡುತ್ತಾನೆ. ಯಾರು ಯಾರನ್ನ ಉದ್ಧಾರ ಮಾಡೋಕೆ ಆಗುವುದಿಲ್ಲ. ಯಾರು ಯಾರನ್ನೂ ಕೂಡ ನಾಶ ಮಾಡಲು ಅಥವಾ ಹಾಳು ಮಾಡುವುದಕ್ಕೂ ಆಗುವುದಿಲ್ಲ.
ಅವರವರ ಯೋಚನೆಯ ಅವರವರ ಉದ್ಧಾರಕ್ಕೋ ಅಥವಾ ಅವರು ಹಾಳಾಗುವುದಕ್ಕೋ ಮೂಲ ಕಾರಣವಾಗಿರುತ್ತದೆ. ಮೋಸ ಹೋದೆ ಎಂದು ಕಣ್ಣೀರು ಹಾಕಬೇಡ. ನಾನಿದ್ದೇನೆ ನಿನ್ನ ಜೊತೆ. ಮೋಸ ಹೋದೆ ಎಂದು ದುಃಖಿಸಬೇಡ. ಯಾರು ನನ್ನನ್ನು ನಂಬಿಸುತ್ತಾರೋ ಅವರಿಗೆ ಮೋಸವಾದರೆ ಮೋಸ ಮಾಡಿದ ಪಾಪಿಗಳಿಗೂ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸಿರುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಶೇಡು ತೀರಿಸಿಕೊಳ್ಳುತ್ತೇನೆ. ಕಾದು ನೋಡು. ಯಾವ ರೀತಿ ಬದುಕಬೇಕು ಎಂದು ತಿಳಿಯದೆ ಭಯ ಪಡಬೇಡ. ಏಕೆಂದರೆ ಗೂಡಿನಿಂದ ಹೊರಗೆ ಬರುವ ಪಕ್ಷಿಗೆ ತಿಳಿಯದು ಕಾಳುಗಳು ಎಲ್ಲಿವೆ ಎಂದು. ಆದರೂ ಹಾರುತ್ತಾ ಹೋಗುತ್ತವೆ ಅಲ್ಲವೇ? ಜೀವನ ಕೂಡ ಅಷ್ಟೇ. ಪ್ರಯತ್ನವೇ ಜೀವನ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಸಂತೋಷ ಪಡಬೇಡ. ಏಕೆಂದರೆ ಕೊನೆಗೆ ನಿನ್ನನ್ನು ಬೆಂಕಿ ಹಚ್ಚಿಯೇ ಸುಡುತ್ತಾರೆ. ನೆನಪಿರಲಿ. ಹಿಂದಕ್ಕೆ ಹೋಗಿ ಎಲ್ಲವನ್ನ ಹೊಸದಾಗಿ ಶುರು ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಈ ಕ್ಷಣದಿಂದ ಪ್ರಯತ್ನ ಶುರು ಮಾಡಿ. ಹೊಸ ಅದೃಷ್ಟವು ಖಂಡಿತವಾಗಿಯೂ ಕೂಡ ತಲುಪಬಹುದು. ಅಸ್ತ್ರ ಪ್ರಯೋಗದಿಂದ ಆಗದ ಕೆಲಸ ಮಾತಿನಿಂದ ಸಾಧ್ಯ. ಬಲ ಪ್ರಯೋಗದಿಂದ ಸಾಧ್ಯವಾಗದಿರುವುದು ಮುಗುಳ್ನಗೆಯಿಂದ ಸಾಧ್ಯ. ಕಷ್ಟಕರ ಸಮಸ್ಯೆಗಳಿಗೆ ಪರಿಹಾರ ಸಮಾಧಾನದಿಂದ ಸಾಧ್ಯ. ನೀ ನಗುತ್ತಿರುವಷ್ಟು ಹೊತ್ತು ಜಗವು ನಿನ್ನನ್ನು ನೋಡಿ ನಗುತ್ತಿರುತ್ತದೆ. ಅತ್ತಾಗ ಅಳುತ್ತದೆ ಎಂದು ಭಾವಿಸಿದರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಗುತ್ತಿರು. ನಿನ್ನ ನಗುವೆ ನಿನ್ನ ಶಕ್ತಿ, ನಿನ್ನ ಬಲ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ಕರ್ಮ ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.